ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್. ನಾನಿವತ್ತಿದ್ದೀನಿ ಕುನ್ಗಲಲ್ಲಿ. ಕುನ್ಗಲ್ ಅಂದರೆ ಇದು ನನ್ನ ಫ್ರೆಂಡ್ ಮನೆ. ಫ್ರೆಂಡ್ ಅಂದರೆ ಯಾರು ಅಂದ್ಕೊಂಡ್ರೆ, ನಾವಿಬ್ಬರು ಸೇರಿ ಯೂಟ್ಯೂಬ್ ಚಾನಲ್ ಮಾಡ್ತಿರೋದ್ರಿಂದ ಇವತ್ತು ಅವ್ರ ಮನೆಗೆ ಹೋಗಿದ್ದೀವಿ. ಹಾಗೆ ಇಲ್ಲಿ ನನ್ನ ಮಗಳು ಕೂಡ ನನ್ನ ಜೊತೆಗೆ ಬಂದಿರೋದನ್ನು, ನನ್ನ ಮಗಳು ಅಂಗಳದಲ್ಲಿ ಏನೋ ಹಿಡ್ಕೊಂಡು ತಿಂತಾ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ ಒಂದು ಕಡೆ. ಇದು ಅಡಿಕೆ ಕೊಯ್ಲು ಸ್ವಲ್ಪ ಮುಗ್ದಿರೋದ್ರಿಂದ ಹೊರಗಡೆ ಎಲ್ಲ ಚಾಲಿ ಒಣಸಿದ್ರು. ಆ ಕಡೆ ಈ ಕಡೆ ಬೆಟ್ಟ ಗುಡ್ಡ, ಮಧ್ಯ ಮನೆ, ಒಂಥರ ಚೆನ್ನಾಗಿದೆ. ಹೊರಗಡೆ ತುಂಬಾ ಬಿಸಿಲು ಮಾತ್ರ ಇತ್ತು, ಆದರೂ ಇಲ್ಲಿ ಮನೆ ಮುಂದೆ ಚಪ್ಪರ ಹಾಕಿರೋದ್ರಿಂದ ತಂಪಾಗಿತ್ತು ಅಂತಲೇ ಹೇಳ್ಬೋದು. ಹಳ್ಳಿ ಮನೆ ಎಲ್ಲ ಒಂಥರ ಚೆನ್ನಾಗಿರುತ್ತೆ. ನೋಡ್ಬೋದು, ಇಲ್ಲಿ ಈ ಕಡೆ ಬಂದರೆ ಬಸಳೆ ಸೊಪ್ಪನ್ನು ಬೆಳೆದಿದ್ದಾರೆ. ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಂತೂ ಬೆಳೆದೇ ಬೆಳೀತಾರೆ ಸೊಪ್ಪುಗಳನ್ನು, ಏನಾದರೂ ತರಕಾರಿ ಗಿಡ ಇದೆಲ್ಲ ಬೆಳೆದು ಇರ್ತಾರೆ. ಈ ಕಡೆ ಬಂದರೆ ಇಲ್ಲಿ ಹರವೆ ಸೊಪ್ಪು, ಇನ್ನೇನೇನೋ ಸೊಪ್ಪು ಹಾಕಿದ್ರು. ಇದು ಚೆನ್ನಾಗಿತ್ತು. ಏನೋ ಪ್ರಾಣಿ ಬರೋದಂತಲೇ ಇಟ್ಟು ಅದನ್ನೆಲ್ಲ ತಿನ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಅವರು ಸ್ವಲ್ಪ ಸ್ವಲ್ಪ ಇತ್ತು, ಅದು ಮತ್ತೆ ಚಿಗುರತ್ತೆ ಅಲ್ಲ, ನೀರು ಬೀಳೋದ್ರಿಂದ ಮತ್ತೆ ಚಿಗುರತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ತೊಂಡೆ ಚಪ್ಪರ ಕೂಡ ಹಾಕಿದ್ದಾರೆ. ಮನೆ ಹಿಂದ್ಗಡೆ ಇದೆ. ಈ ತೊಂಡೆ ಚಪ್ಪರದಲ್ಲಿ ಎಷ್ಟು ತೊಂಡೆಕಾಯಿ ಬಿಟ್ಟಿತ್ತಂದರೆ ಅವರಿಗೆ ತಿಂದು ಬೇಜಾರಾಗಿಬಿಟ್ಟಿತ್ತಂತೆ, ಅಷ್ಟು ಹೇಳ್ತಾಯಿದ್ರು. ಹಾಗೆ ನಾನು ಒಂದಿಷ್ಟು ತೊಂಡೆಕಾಯನ್ನು ಕುಯ್ಕೊಂಡು ಬಂದೆ. ತುಂಬ ಫ್ರೆಶ್ ಆಗಿರೋದು, ಯಾವುದೇ ರಾಸಾಯನಿಕ ಬಳಸದೇ ಇರೋಂಥ ತೊಂಡೆಕಾಯಿ, ಅದರಿಂದ ಸಖತ್ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಈ ಕಡೆ ನೋಡಿ, ಟೊಮೆಟೊ ಕಾಯಿಗಳನ್ನು ಇಷ್ಟೆಲ್ಲ ಬಿಟ್ಟಿದ್ದಾವಲ್ವಾ, ಇದನ್ನು ಕೂಡ ನಾನು ಕಿತ್ಕೊಂಡು ಬಂದಿದ್ದೀನಿ. ಸುಮಾರು ಕಿತ್ಕೊಟ್ಟಿದ್ರು ಅವರು. ಹಾಗೆ ಈ ಕಡೆ ಮನೆ ಒಳಗಡೆ ಬಂದರೆ ಇದನ್ನು ಫಸ್ಟ್ ಒಂದು ರೂಮ್ ಇದೆ ನೋಡಿ. ಇಲ್ಲಿ ಹಳ್ಳಿ ಮನೆ ಅಲ್ಲ, ಹಾಗಾಗಿ ಇಲ್ಲೊಂದು ಮಂಚ ಹಾಕಿದ್ದಾರೆ. ಮಂಚದ ಮೇಲೆ ಯಾರು ಬಂದರೆ ಕುತ್ಕೋಬೋದು. ಈ ಕಡೆ ಒಂದು ರೂಮ್ ಇದೆ. ಈ ಕಡೆ ಬಲಗಡೆ ಬಂದರೆ, ಈ ಕಡೆ ಹಾಗೆ ಈ ಕಡೆ ಬಂದರೆ ಇನ್ನೊಂದು ಹಾಲು ಇದೆ. ನೋಡ್ಬೋದು, ಇಲ್ಲಿ ಬಸಳೆ ಸೊಪ್ಪಲ್ಲಿ ನೋಡಿದ್ರಲ್ಲ, ಅದೇ ಬಸಳೆ ಸೊಪ್ಪು ಕಟ್ ಮಾಡ್ಕೊಬಂದು ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಿದ್ದಾರೆ ಅವರು. ಚೆನ್ನಾಗಿದೆ ನೋಡಿ, ಬಸಳೆ ಸೊಪ್ಪಂತೂ ಎಷ್ಟು ಫ್ರೆಶ್ ಆಗಿದೆ. ಜಸ್ಟ್ ಕಿತ್ಕೊಬಂದಿದ್ದು ಸಾಂಬಾರು ಮಾಡ್ತಿರೋದು ನೋಡಿ. ದಂಟು ಕೂಡ ಎಷ್ಟು ಎಳೆದಾಗಿತ್ತು ಅಂದರೆ, ಸೊಪ್ಪಿನ ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು. ಇವರು ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಹಾಗೆ ಒಂದು ಕಡೆ ರೈಸ್ ಆಗಿತ್ತು, ಇನ್ನೊಂದು ಕಡೆ ಹಾಲು ಬಿಸಿಗಿಟ್ಟಿದ್ರು. ನೋಡ್ಬೋದು, ಇಲ್ಲಿ ಸಾಂಬಾರು ಪುಡಿ ಮಾಡಿದ್ರು ಅವರು. ಇದ್ರದ್ದು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಟೈಮ್ ಹಾಕ್ತೀನಿ, ವಿಡಿಯೋ ಕೂಡ ಹಾಕ್ತೀನಿ. ಹಾಗೆ ನೋಡಿ, ಅಲ್ಲಿ ಟೊಮೆಟೊ ಬಿತ್ತಿತ್ತಲ್ಲ, ಅದೇ ಟೊಮೆಟೊ ಹಣ್ಣನ್ನು ಇಲ್ಲಿ ಕಿತ್ಕೊಂಡು ಬಂದು ಇಟ್ಟಿದ್ದಾರೆ. ನೋಡ್ಬೋದು, ಅಡುಗೆ ಮನೆಯಲ್ಲೆಲ್ಲ ಏನೋ ಅಡುಗೆ ಮಾಡ್ತಿದ್ರು, ವಿಡಿಯೋ ಮಾಡಬೇಡ ಅಂತ ಬೈತಿದ್ರು ಸುಮ್ಮನೆ ತಮಾಷೆಗೆ. ಹಾಗೆ ಸೊಪ್ಪೆಲ್ಲ ಹೆಚ್ಚಿಟ್ಟಿದ್ದಾರೆ. ಆ ಕಡೆ ಬೇಳೆ ಎಲ್ಲ ಬೇಯಿಸಿಟ್ಟಿದ್ದಾರೆ. ಇದೆಲ್ಲ ಮಾಡಿ ಊಟ ಮಾಡಿಕೊಂಡು ಸೀದಾ ಹೋಗಿದ್ದು ಅಲ್ಲೇ ಅವ್ರದ್ದು ಮನೆ ಕೆಳಗಡೆ ತೋಟ ಇದೆ. ತೋಟದ ಪಕ್ಕಕ್ಕೆ ಒಂದು ಸಣ್ಣ ಹಳ್ಳ ಇದೆ, ಹಳ್ಳಕ್ಕೆ ಹೋಗಿದ್ವಿ. ಹಾಗೆ ನನ್ನ ಮಗಳಂತೂ ಬೆಳಗ್ಗೆ ಬಂದಾಗಿಂದ ಹಳ್ಳಕ್ಕೆ ಹೋಗೋಣ ಅಂತ ಹೇಳ್ತಿದ್ದು. ಹಾಗೆ ಈಗ ಹಳ್ಳದೊಳಗೆ ಇಳ್ಕೊಂಡು ಕೂತಿದ್ದಾಳೆ. ಮೇಲೆ ಬಾ ಅಂದರೂ ಬರ್ತಿರ್ಲಿಲ್ಲ. ಒಂದು ಬೌಲಲ್ಲಿ ಫಿಶ್ಶಿಗೆ ರೈಸ್ ಅಂತ ಹಿಡ್ಕೊಬಂದಿದ್ದು. ಫಿಶ್ಶಿಗೆ ರೈಸ್ ಏನೋ ಹಾಕಿಲ್ಲ, ಆದರೆ ಹತ್ತಿರ ಎಲ್ಲಿ ಬರುತ್ತೆ ಈ ಥರ ಹಳ್ಳದಲ್ಲಿ ಇಳ್ಕೊಂಡು ಗಲಾಟೆ ಮಾಡಿದ್ರೆ ಫಿಶ್ ಏನು ಹತ್ತಿರ ಬರೋಲ್ಲ ಬಿಡಿ. ಕಾಣ್ತಾನೆ ಇರಲಿಲ್ಲ. ಸುಮಾರು ಹೊತ್ತಲ್ಲೇ ಆಟ ಆಡಿದ್ದು. ಹೋಗೋಣ ಅಂದರೂ ಕೇಳ್ತಿರ್ಲಿಲ್ಲ, ಯಾಕೆಂದ್ರೆ ನಮ್ಮನೆ ಹತ್ತಿರ ಹಳ್ಳ ಏನಿಲ್ಲಲ್ಲ. ಇಲ್ಲಿ ಬಂದಲ್ಲೇ ಚೆನ್ನಾಗಿ ಅನಿಸ್ಬಿಟ್ಟಿದೆ ಅವಳಿಗೆ. ನೀರೆಲ್ಲ ನೋಡಿಕೊಂಡು ಆಟ ಆಡ್ತಾ ಕೂತ್ಕೊಂಡಿದ್ದು. ಹಾಗೆ ನಾವು ಕೂಡ ಹಳ್ಳದಲ್ಲಿ ಇಳ್ಕೊಂಡು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹೊರಗಡೆ ಎಲ್ಲ ತುಂಬ ಬಿಸಿಲಲ್ಲ, ಇವಾಗ ಬಿಸಿಲಿರೋದ್ರಿಂದ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ನೀರಲ್ಲಿ ಇಳ್ಕೊಂಡು ಅಲ್ಲೇನೋ ತೋರಿಸ್ತಿದ್ಲು, ಇಲ್ಲಿ ಫಿಶ್ ಬರುತ್ತೆ, ಇಲ್ಲಿ ಹಿಡಿ, ಇಲ್ಲಿ ಮಾಡು ಅಂತ ಹೇಳಿ. ನಾವೆಲ್ಲ ಇಳ್ಕೊಂಡ್ರೆ ಅದೆಲ್ಲಿ ಬರುತ್ತೆ, ಹತ್ತಿರ ಏನೂ ಬರ್ತಿರ್ಲಿಲ್ಲ. ಹಾಗೆ ನೀರಲ್ಲೆಲ್ಲ ಒಂದು ಸ್ವಲ್ಪ ಆಟ ಆಡಿಕೊಂಡು ಈ ಕಡೆ ಮೇಲ್ಗಡೆ ತೋಟ ಇದೆ ಅವ್ರದ್ದು, ತೋಟಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ನೋಡ್ಬೋದು, ಇಲ್ಲಿ ತೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತೋಟದಲ್ಲೆಲ್ಲ ಅಡಿಕೆ ಇದೆ, ಬಾಳೆ ಎಲ್ಲ ಇದೆ. ಹಾಗೆ ತೋಟ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಇವಾಗ ಮನೆ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.